ನಾಗರಾಜನಿಗೆ ಕಂಡ ಹೆಣ್ಣಿನ ಶೀಲವನ್ನು ಕಂಡಾತನ ಮಾಡಿದ ಈ ಪಂಡ ನಾಗರಾಜ್ ಈ ಯಂತ್ರನ ಕೈಗೆ ಮುಚ್ಚಿಕೊಟ್ಟು ಅಂಬಲವನ್ನು ತೀರಿಸಿಕೊಳ್ಳದೆ ಬಿಡಲಾರೆ. ದೂರ ಸಗಲಿತ್ತು ಮಾತಾಡೋಣ ಬೇಕುವೆ. ಕಂಡ ಹೆಣ್ಣಿನಂತೆ ಇವಳು ಕೂಡ ಶೀಲಗಟ್ಟನ್ನು ತಿಳ್ಕೊಂಡಿರುವೆ. ಚಂಡಿ ಚಾಮುಂಡಿ ಅವತಾರ ಈ ಗಂಡುಳ ಗರತೆಯನ್ನು ಮುಂದೆ ಹೆಜ್ಜೆತ್ತಿದ್ದೆ ಆದ್ರೆ ನಿನ್ನ ಚಂಡನ ಕಟ್ಟು ಹಾಕುವ ಎಚ್ಚರ. ನನಗೆ ಎತ್ತರ ಹುತ್ತು ಚಂದ್ರಿನ ಮಗಳೇ, ಚಂಡಿ ಅವತಾರದ ಪಂಡ ಹೆಣ್ಣೆ ಗಂಡನಾದ ಶಿವಶಂಕರನ ಕೊರಳಿಗೆ ಮುತ್ತಿ ಹಾಕಿ ಎತ್ತಿಕೊಂಡು ನಿಂತರು. ಇಡೀ ಬ್ರಹ್ಮಾಂಡವನ್ನೇ ಮೈಯಲ್ಲಿಷ್ಟುಕೊಂಡಿರೋ ಈ ಚಲುವ ನಾಗರಾಜನಿಗೆ ಮತ್ತು ನರಕನಾಗಿ ಜಾತಿಗೆ ಹೆಣ್ಣಿಗೆ ಸ್ಥಾನ ಕೊಟ್ಟವನು ಈ ನಾಗರಾಜ್. ನಿನ್ನ ಆಲಿಂಗನ ಕೊಟ್ಟು ಅಲಂಕಿಸಿಕೊಂಡಿದ್ದೆ ಆದರೆ ಗಂಡನ ಕೈ ಹಿಡಿದು ಕಲಿತಾಗಿ ಈ ಪ್ರಪಂಚದಲ್ಲಿ ಪ್ರಪಂಚದ ಪಾರ್ವತಿನ ಅರ್ಥ ಮಾಡಿಕೊಂಡಿರುವ ನನಗೆ ನಿನ್ನ ತತ್ವಂಶದ ನನಗೆ ಬೇಕಾಗಿಲ್ಲ. ಹೆಣ್ಣು ತಾವು ಬಯಸಿದ ಗಂಡನೊಡನೆ ಜಗಳ ಕಂಡನ ಜೀವನ ಮಾಡ್ತಾ ವಿನಃ ನಿಮ್ಮಂತ ಶ್ರೀಮಂತರ ಕಾಮುಗರ ಕೈಗೆ ಸಿಕ್ಕೋ ಮಣ್ಣಾಗುವುದಿಲ್ಲ. ಹೆಚ್ಚಿಗೆ ಬಾಯಿ ಬೆಚ್ಚದ ಹೊಂಟೋಗಿಲ್ಲಿಂದ ಹೊರಟು ಹೋಗಲು ಬಂದಿಲ್ಲ ಯಮನ. ಈ ನಿನ್ನ ಹುಟ್ಟ ಸೀರೆಯನ್ನು ಬಿಚ್ಚಿ ಯಾರು ಮಟ್ಟದಿಂದ ಸೌಂದರ್ಯವನ್ನು ಒಡೆದ ಚೂರು ಮಾಡಲು ಬಂದರೆ ಅದು ನಿನ್ನಂತದ್ದು ಎಂದಿಗೂ ಸಾಧ್ಯವಿಲ್ಲ ಎಂದು ತಿಳಿದುಕೋ. ಸಾಧ್ಯವಿಲ್ಲ ಎಂದರೆ ಗದ್ದಿಗೇರಿ ಗುರುತಿಸುವುದೇ ಈ ನಿನ್ನ ಸೌಂದರ್ಯದ ಶರೀರವನ್ನು. ರಮಣ, ನನ್ನೊಂದಿಗೆ ಕೈಗೊತ್ತು ಸಾಧಿಸುತ್ತರವಲ್ಲ. ಸುಮ್ಮನೆ ಮಾತಿಗೆ ಒಪ್ಪಿ ನಿನ್ನ ಗಂಡ ಮೋಷಿಸಿದ ಕೆಂಡ ಸಂಪಿಗೆನು ನನ್ನ ಅಡಿಗೆ ಇರಿಸಿ ಪೂಜಿಸು. ಇಲ್ಲದಿದ್ದರೆ ಓಹೋ ಮನುಮತ, ಮೊದಲು ಈ ಪ್ರಪಂಚದ ಜ್ಞಾನವನ್ನು ಅರ್ಥ ಮಾಡಿಕೊ. ಆಮೇಲೆ ನಿನ್ನ ಮಂದಿರ ಕಳೆಯುವಂತೆ ಹೆಣ್ಣಿನ ಬಗ್ಗೆ ತಿಳಿಯದೇ ಇರಿಸಿ ಕೆಟ್ಟದಾಗಿ ಮಾತಾಡಾದ್ರೆ ಅದಕ್ಕೂ ಚಪ್ಪಲಿಂದ ಹೊಡೆ. ಜುಟ್ಟಿಗೆ ಮಾಲಿ ಯಮನೆ, ಈ ಜುಟ್ಟಿಯ ನಾಗರಾಜನಿಗೆ ಮೆಟ್ಟು ಕಟ್ಟು ಹಾಕದೇರಿ ನೀಗಿದ್ದಾಗ ಸೌಪದಿಂದ ವಸ್ತಾಪರ್ಣ ಮಾಡಿ ಕುಸ್ತಿ ಕಳಿಸಿಟ್ಟು ಬಾರಲೇ ದೂರ ಸರಿಕಾ ಮುಖ ಹಾಗೇಕೆ ನಾಯಾಗಿ ಚಿರಿ ಬಿಕ್ಕಿತಿರುವೆ. ದ್ರೌಪದಿನ ವಸ್ತವರ ಮಾಡಿದ ಆ ದುಶ್ಯಾಸನ ಸತ್ತರೆಂದು ನಿನಗೆ ನೆನಪಿಲ್ಲವೇ? ಸೀತಾ ಮಾತೆಯನ್ನು ಸನ್ಯಾಸಿಯಾಗಿ ಬಂದು ಆ ರಾವಣ ಸತ್ತನು ನಿನಗೆ ನೆನಪಿಲ್ಲವೇ? ಅದರಂತೆ ನನ್ನ ನೇಣರ ವಸ್ತವರ ಮಾಡಲು ಬಂದರೆ ನೀನೇನಾಗ್ತದೆ ನೆನಪಿಟ್ಟುಕೋ. ಒಟ್ಟು ದೊಡ್ಡ ರಂಡಿ ಆ ರಾವಣ ದುಶ್ಯಾಸನಂತೆ ನಾಪಸಕರಲ್ಲ ಏನಾಗ ಸೇರಿ ಸಂಗ್ರಹ ಹಾಕಿದ್ದಲ್ಲಿ ಕಣ್ಣು ಹೊಡೆದಾಳಿಂದ ಹೊತ್ತು ತಕ್ಕ ರಂಡೆ ಅದರಿಂದ ಪಂಡ ತಗೊಂಡು ಒದ್ದು ಓಡಿಸದೆ ನನ್ನ ಛಲ. ನೋಡು ನಾಗರಾಜ್, ನನ್ನನ್ನು ನಿನ್ನ ತಂದೆಂದು ತಿಳಿದುಕೊಂಡು ಬಿಟ್ಟು ಬಿಡು. ಕಾಮದಿಂದ ಕೊಟ್ಟು ನಿಂತಿರುವ ಈ ನಾಗರಾಜನಿಗೆ ಈ ಯಾವ ತಂಗೆ ನನ್ನ ಈ ಪ್ರೇಮ ಕಾರ್ಯಕ್ಕೆ ಅಡ್ಡಿಗೆ ಆಗಿ ಬಂದಿರೋ ನೀ ಯಾವೇ ಕೋಮದಿಂದ ಕೊಬ್ಬರಿತ ನೆರುತ್ತುವ ನಿಮ್ಮಂತ ಬಂಡ ಕೋಲೆ ಮಕ್ಕಳ ಯಮ ಧರ್ಮ
ಕೈಗೊಳಿಸಲಾಗೆಂದರೆ ಎಚ್ಚರ ವಹಿಸಿ ಮಾತನಾಡಿ ಕಡಿವಾಣ ಕಸುಗಳ ಶಕ್ತಿ ಸುಮ್ಮನೆಗಳು ಬಿಟ್ಟು ಹೊರಟು ಹೋಗಲ್ಲ. ಮೊಸಳಿಯ ದೌಡಿಯಲ್ಲಿ ಸಿಕ್ಕ ಈ ಹಸಿವಿನನ್ನು ನೀನು ನಾನೇನು ಸಂದರಲ್ಲ. ಕುರಿ ಹಾಲು ಕೊಡಿದು ಕರಿನಾದ ಸತ್ತು ಮಾಡಿ ಗಣಿತರವರು ಕಂಡ ಹೆಣ್ಣಿಗೆ ಮೀಂದನಾಗುತ್ತೇನೆ ಅಂತ ಹೋದರೆ ಹುಟ್ಟುವರು ಈ ಶಕ್ತಿ. ನಿನಗೆ ಒಳ್ಳೆಯ ಮಾತಿನಿಂದ ಹೇಳ್ತೇನೆ, ಇವರನ್ನು ಬಿಟ್ಟಿರಿಂದ ಹೊರಟು ಹೋಗಿಬಿಡು. ನಿನ್ನ ತಪ್ಪಲ್ಲ ಬೆದರಿಕೆ ಎದರಿ ಇವಳನ್ನು ಬಿಟ್ಟು ಹೋಗಲಿಕ್ಕೆ ನಾನೇನ ಪಸಕನಲ್ಲ. ನನ್ನೊಂದಿಗೆ ವೈರೋತ್ವ ಸಾಧಿಸುತ್ತಿರವಲ್ಲ. ಸುಮ್ಮನೆ ನನ್ನ ಮಾತು ನಾಗರ ಬಿಳಿ ನಾಗರ ಜೊತೆಗೆ ಅಂಟಿಕೊಂಡಿರೋ ನೀ ನಾಗರಾಜ್. ನಾನು ಮಾತನಾಡಿದರೆ ನಿನ್ನ 101ನೇ ಕೊನೆಯಲ್ಲಿ ಪಾಶ ಮಾಡಬೇಕಾಗುತ್ತದೆ. ಜೋಕೆ ಆಳಿನ ಕೈ ನಾಗರ ಮಿಡಿ ನಾಗರ ಆಡಕ್ಕೆ ನಾನು ಪಾಠಾಸುವ ತಿಳಿದುಕೋ. ಶಕ್ತಿ ಮಾತಿಗೆ ಮಾತು ಬೆಳೆಸಿ ನಿನ್ನ ವಂಶದ ಕುಡಿ ಕತ್ತರಿಸಿಕೊಳ್ಳಬೇಡ. ಸುಮ್ಮನೆ ಬಿಟ್ಟು ಹೊರಟು ಹೋಗು. ನಿಮ್ಮಂತ ಸಮಾಜ ದ್ರೋಹಿ ಜೊತೆಗೆ ಹೋರಾಡಿಸುವುದೇ ನನಗೆ ಮುಕ್ತಿ. ಶಕ್ತಿ ನಿನ್ನ ಗೂಡು ಚೂಡು ಗುಂಡು ಹೋಗು ಚುಂಬು ಹೋಗುವಾಗ ಎಲ್ಲಿ ಹೋಗಿತ್ತಲೇ ನಿನ್ನ ಶಕ್ತಿ ಮಗನ. ನನ್ನ ಹೊಟ್ಟೆಯಲ್ಲಿ ಉರುಚುವ ದಗ್ಗುದಾವಾಗ್ನಿ ಮತ್ತಷ್ಟು ತುಪ್ಪ ಚೆಲ್ಲಿ ಹೊತ್ತುರಿಸಬೇಡ ನನ್ನ ಎದೆಯಲ್ಲಿ ದಾವಾಗ್ನಿಯನ್ನು. ನಾಗ ನಮಗೆ ಕೇಳಬೇಕಿದ ವ್ಯಕ್ತಿ ಯಾವನೇ ಆಗಲಿ ಅವನನ್ನು ಹರಕೆ ಕೋಡದಂತೆ ಕಡಿದು ನಮ್ಮೂರ ಅಗಸಿ ಬಾಗಿಲು ಕಟ್ಟದಿದ್ದರೆ ನಾನು ನಮ್ಮಪ್ಪನ ರಕ್ತಕ್ಕೆ ಹುಟ್ಟಿಲೆಂದು ತಿಳಿ. ಏನಾಗ ಆ ಸೇಡಿನ ಪ್ರತಿಕಾರದಲ್ಲಿ ಇವಳನ್ನು ಮುಟ್ಟುತ್ತೇನೆ ಎಂದು ಬಂದರೆ ಈ ಪರಶುರಾಮನ ಮೊದಲ ಬಲಿ. ನನ್ನ ಈ ಪ್ರೇಮ ಕಾರ್ಯಕ್ಕೆ ಅಡ್ಡಿಯಾಗಿ ಬಂದು ನನ್ನನ್ನು 1 ವಾರ ಗಾಯಿಯಾಗಿ ಹುಲಿಯಾಗಿ ಮಾಡಿರುವಂದ ಮೇಲೆ ಸಮಯ ಬಂದಾಗ ಈ ಸೇಡನ್ನು ತೀರಿಸಿಕೊಳ್ಳಲು ಬಿಡಲಾರೆ. ಹೊರಡ್ತೇನೆ.